ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳೇ. ಯಾಕಂದ್ರೆ ಕನ್ನಡದ ಈ ಒಂದು ಕನ್ನಡ ಗ್ರಾಮರ್ ಅಲ್ಲಿ 35 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿ. ಅದರಲ್ಲಿ ಈ ಒಂದು ಕವಿಗಳ ಅಂಕಿತ ನಾಮಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಹಲವಾರು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗೋ ಟಾಪಿಕ್ ಯಾವ್ದಪ್ಪ ಅಂದ್ರೆ ಕವಿಗಳ ಅಂಕಿತ ನಾಮಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಯಾಕಂದ್ರೆ ಈ ಒಂದು ಕೆಇಎ ನಡೆಸುತ್ತಿರುವ ವಿಎ ಪಿಡಿಒ ಎಸ್ಡಿ ಎಕ್ಸಾಮ್ ಅಲ್ಲಿ ಕವಿಗಳ ಅಂಕಿತ ನಾಮಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಹಲವಾರು ಸಲ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ದಯವಿಟ್ಟು ಈ ಕ್ಲಾಸ್ ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಶ್ರೀಪಾದರಾಯರ ಅಂಕಿತ ನಾಮ, ಈ ಕವಿಯ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ರಂಗವಿಠಲ. ಶ್ರೀಪಾದರಾಯರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ರಂಗವಿಠಲ. ಇದು ಕೂಡ ಕೆಪಿಎಸ್ ಅಲ್ಲಿ ಕ್ವಶನ್ ಆಗಿದೆ. ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕ್ವಶನ್ ಆಗಿದೆ. ಶ್ರೀಪಾದರಾಯರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ರಂಗವಿಠಲ. ಅದೇ ರೀತಿ ಶ್ರೀ ವ್ಯಾಸರಾಯರ ಅಂಕಿತ ನಾಮ ಶ್ರೀಕೃಷ್ಣ. ಶ್ರೀ ವ್ಯಾಸರಾಯರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಶ್ರೀಕೃಷ್ಣ. ಅದೇ ರೀತಿ ವಾದಿರಾಜರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಶ್ರೀ ಹರಿಯದವನ. ವಾದಿರಾಜರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಶ್ರೀ ಹರಿಯದವನ. ಅದೇ ರೀತಿ ಪುರಂದರದಾಸರ ಬಗ್ಗೆ ಹಲವಾರು ಬಾರಿ ಕ್ವಶನ್ ಆಗಿದೆ. ಪುರಂದರ ವಿಠಲ ಇದು ಕೂಡ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ FDA ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. FDA ಮತ್ತು SDA ಎಕ್ಸಾಮ್ ಅಲ್ಲಿ ಕೂಡ ಸಾಕಷ್ಟು ಬಾರಿ ಆಗಿದೆ. ಪುರಂದರದಾಸರ ಒಂದು ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಪುರಂದರ ವಿಠಲ. ಅದೇ ರೀತಿ ಕನಕದಾಸರ ಅಂಕಿತ ನಾಮ ಕೂಡ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಇದು ಕೂಡ ಇಂಪಾರ್ಟೆಂಟ್ ನೋಡ್ರಿ. ಕಾಗಿನೆಲೆ ಆದಿಕೇಶವ. ಕನಕದಾಸರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಕಾಗಿನೆಲೆ ಆದಿಕೇಶವ. ಅದೇ ರೀತಿ ವಿಜಯದಾಸರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ವಿಜಯ ವಿಠಲ. ಅದೇ ರೀತಿ ಗೋಪಾಲದಾಸರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಗೋಪಾಲಿ ವಿಠಲ. ಅದೇ ರೀತಿ ರಾಘವೇಂದ್ರ ಅಂಕಿತ ನಾಮ ಧೀರ ವೇಣುಗೋಪಾಲ. ರಾಘವೇಂದ್ರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಧೀರ ವೇಣುಗೋಪಾಲ. ಅದೇ ರೀತಿ ವಿದ್ಯಾರ್ಥಿಗಳೇ ಜಗನ್ನಾಥ ದಾಸ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಜಗನ್ನಾಥ ವಿಠಲ. ಅದೇ ರೀತಿ ಈ ಅಂಕಿತ ನಾಮಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಹಲವಾರು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗುತ್ತೆ. ಶ್ರೀಪಾದರಾಯರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ರಂಗವಿಠಲ. ಅದೇ ರೀತಿ ಶ್ರೀ ವ್ಯಾಸರಾಯರ ಅಂಕಿತ ನಾಮದ ಶ್ರೀಕೃಷ್ಣ. ಅದೇ ರೀತಿ ವಾದಿರಾಜರು ಶ್ರೀ ಹರಿಯದವನ. ಪುರಂದರದಾಸರದು ಪುರಂದರ ವಿಠಲ. ಕನಕದಾಸರದು ಕಾಗಿನೆಲೆ ಆದಿಕೇಶವ. ವಿಜಯದಾಸರು ವಿಜಯ ವಿಠಲ. ಗೋಪಾಲದಾಸರು ಗೋಪಾಲಿ ವಿಠಲ. ರಾಘವೇಂದ್ರದು ಧೀರ ವೇಣುಗೋಪಾಲ. ಅದೇ ರೀತಿ ಜಗನ್ನಾಥದ್ದು ಜಗನ್ನಾಥ ವಿಠಲ. ಸಾಕಷ್ಟು ಬಾರಿ ಅಂಕಿತ ನಾಮಗಳು ಕೂಡ ಈ ಒಂದು 8 ಅಂಕಿತ ನಾಮಗಳ ಬಗ್ಗೆ ಒಂದು ಕ್ವಶನ್ ಆದ್ರೂ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋ ಕೂಡ ತುಂಬಾ ಇಂಪಾರ್ಟೆಂಟ್. ಅಂಕಿತ ನಾಮಗಳ ಬಗ್ಗೆ ಈ ಒಂದು ಕನ್ನಡ ಗ್ರಾಮರ್ಗಳ ಸ್ಪೆಸಿಫಿಕ್ ಆಗಿ ಕನ್ನಡ ಪೇಪರ್ SDA ಮುಂಚೆ ಇರ್ತಲ್ಲ, ಕನ್ನಡ ಎಲಿಜಿಬಲ್ ಇರ್ತಾರಲ್ಲ, ಅವರಿಗೆ ಈ ಪೇಪರ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಬೇಕು ವಿದ್ಯಾರ್ಥಿಗಳು. ಯಾಕಂದ್ರೆ ಈ ಒಂದು ಅಂಕಿತ ನಾಮಗಳ ಬಗ್ಗೆ ಕೂಡ ಪುರಂದರ ವಿಠಲ ಅಂಕಿತ ನಾಮ ಯಾವ್ದು ಡ್ಯಾಶ್ ಕೊಟ್ಟು 4 ಆಪ್ಷನ್ ಕೊಟ್ಟು ಪ್ರಶ್ನೆಯನ್ನು ಕೇಳಬಹುದು ವಿದ್ಯಾರ್ಥಿ. ಹಲವಾರು ಬಾರಿ ಈ ಒಂದು ಕಾಗಿನೆಲೆ ಆದಿಕೇಶವ ಕನಕದಾಸರ ಬಗ್ಗೆ ಕೂಡ ಹೇಳಿದ್ದಾರೆ. ದಯವಿಟ್ಟು ಈ ಕ್ಲಾಸ್ ಕೂಡ ತುಂಬಾ ಯೂಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು GK 360 25ನೇ ವಿಡಿಯೋ ಮುಕ್ತಾಯವಾಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು KPSC ವಿಭಾಗದಲ್ಲಿ KPSC ಮತ್ತು PDOದಲ್ಲಿ ಕನ್ನಡ 35, ಅದೇ ರೀತಿ ಕಂಪ್ಯೂಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಕಂಪ್ಯೂಟರ್ 30, ಇದು ಇಂಗ್ಲಿಷ್ 35. ಈ 3 ಕಮ್ಯುನಿಕೇಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. 100 ಅಲ್ಲಿ 80 ತೆಗಿಬೇಕು ವಿದ್ಯಾರ್ಥಿಗಳೇ. ಆಗ ತಾನೇ ನಾವು ಯಶಸ್ಸು ಆಗಲು ಸಾಧ್ಯ. ಯಾಕಂದ್ರೆ 80 ತೆಗೆದ್ರೆ ಇನ್ನೊಂದು GK ವಿಭಾಗ GK ಸಮುದ್ರ ಇದ್ದಂಗೆ ಇದರಲ್ಲಿ 100 ಅಲ್ಲಿ 50 ತೆಗೆಂಡ್ರೆ ಅವರೇ ಎಷ್ಟು ವಿದ್ಯಾರ್ಥಿಗಳು. ಯಾಕಂದ್ರೆ ಅಷ್ಟೊಂದು ಟಫ್ ಇರುತ್ತೆ GK. ಅದರಿಂದ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನಾವು ಸ್ಕೋರ್ ಮಾಡ್ಬೇಕಂದ್ರೆ ಕನ್ನಡ ಗ್ರಾಮರ್ ಮತ್ತು ಇಂಗ್ಲಿಷ್ ಗ್ರಾಮರ್ ಕಂಪ್ಯೂಟರ್ 3 ಸಂಪೂರ್ಣವಾಗಿ ಕಲಿಯಬೇಕು. ಆಗ ತಾನೇ ನಾವು ಜಾಬ್ ಅನ್ನು ತೆಗೆದುಕೊಳ್ಳಲು ತುಂಬಾ ಅವಕಾಶಗಳು ಇರ್ತವೆ. ಇಲ್ಲಾಂದ್ರೆ ತುಂಬಾ ಕಷ್ಟವಾಗುತ್ತೆ ವಿದ್ಯಾರ್ಥಿಗಳು. ಯಾಕಂದ್ರೆ ಈ ಒಂದು GK ವಿಭಾಗದಲ್ಲಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕನ್ನಡದಲ್ಲಿ 35ಗೆ 30 ತೆಗೆದುಕೊಳ್ಳಬೇಕು ವಿದ್ಯಾರ್ಥಿ. ಯಾಕಂದ್ರೆ ಅಷ್ಟೊಂದು ಈಸಿಯಾದ ಸಬ್ಜೆಕ್ಟ್, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕ್ಲಾಸ್ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಕನ್ನಡ ಮೇಲೆ 35 ಮಾರ್ಕ್ಸ್ ಇರ್ತವೆ, ಅದರಲ್ಲಿ 30 ಮಾರ್ಕ್ಸ್ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು ಜಾಬ್ ಬೇಕಂದ್ರೆ. ದಯವಿಟ್ಟು ಈ ಒಂದು ಲೆಸನ್ ಕೂಡ ತುಂಬಾ ಇಂಪಾರ್ಟೆಂಟ್. ಅಂಕಿತ ನಾಮಗಳು ಇನ್ನು ಹಲವಾರು ಅಂಕಿತ ನಾಮಗಳ ಬಗ್ಗೆ ಕೂಡ ನೀವು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಹಲವಾರು ಬುಕ್ಸ್ ಕೂಡ ಇವೆ. KM ಸುರೇಶ್ ಬುಕ್ ಇದೆ, ಅದೇ ಗೋಪಾಲಕೃಷ್ಣ ಅಡಿಗ ಬುಕ್ ಇದೆ ಕನ್ನಡದಲ್ಲಿ. ಹಲವಾರು ಬುಕ್ಗಳನ್ನು ರೆಫರ್ ಮಾಡಿ ಈ ಕ್ಲಾಸ್ ನಿಮಗೆ ಈಸಿಯಾಗಿ ಇಂದಿನ ಕ್ವಶನ್ ಪೇಪರ್ ಯಾವ ತರ ತೆಗೆದ ಈ ಒಂದು ಕ್ಲಾಸ್ ಮಾಡಿದ್ದೀನಿ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ GK 360 25ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ.